ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನಾಹುತವನ್ನ ಯೋಚಿಸದೆ ಗ್ಯಾರಂಟಿ ಯೋಜನೆಯನ್ನ ಘೋಷಿಸಿದ್ರು ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮರು ಅರ್ಜಿ ಸ್ವೀಕಾರ ಒಳ್ಳೆಯ ಉದ್ದೇಶವೇ ಇರಬಹುದು, ಇದರಿಂದ ನಿಜವಾದ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಗ್ಯಾರಂಟಿಗಳ ಹೊಡೆತಗಳಿಂದ ಅವರು ಅದರ ನ್ಯೂನತೆಗಳು ಗೊತ್ತಾಗ್ತಾ ಇದೆ ಅನ್ನೋ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದು ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರದು ಅಷ್ಟೇ. ಈಗ ಅದರ ಅನುಭವ ಆಗಿದೆ. ಅವತ್ತು ಕೊಡಬೇಕಾದ್ರೆ ಒಂದು ಜನತೆ ಮುಂದೆ ಏನು ಮಾತು ಕೊಟ್ಟುಬಿಟ್ಟಿದ್ರು, ಮುಂದಿನ ಅದರ ಆಗ್ತಕ್ಕಂಥ ಅನಾಹುತಗಳನ್ನು ಯೋಚನೆ ಮಾಡಿದೆ. ಯಾರೋ ಹೇಳಿದ್ರು ಅಂತೇಳಿ ಏಕಾಏಕಿ ಎಲ್ಲ ಘೋಷಣೆ ಮಾಡಿದ್ರು, ತೀರ್ಮಾನ ತೆಗೆದುಕೊಂಡ್ರು. ಆಗ ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ. ಈಗ ವಿದ್ಯುತ್ ಶಕ್ತಿ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈಗ ಅವರಿಗೆ ಅದರ ಹೊಡೆತಗಳೇನಾಗಿದೆ, ಆ ಒಂದು ಸಮಯದಲ್ಲಿ ಕೆಲವು ನ್ಯೂನತೆಗಳು ಇದೆ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಹೊಸದಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.